ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಶಬ್ದ ಪಾಠದ 12ನೇ ಪ್ರಶ್ನೆ, ಆವೃತ್ತಿ ಎಂದರೇನು? ಹಾಗಿದ್ರೆ ಆವೃತ್ತಿ ಎಂದರೇನು? 10 ಸೆಕೆಂಡಿಗೆ ಆಗುವ ಆಂದೋಲನಗಳ ಸಂಖ್ಯೆಯನ್ನು ಆಂದೋಲನಗಳ ಆವೃತ್ತಿ ಎನ್ನುತ್ತಾರೆ. 1 ಸೆಕೆಂಡಿಗೆ ಎಷ್ಟು ಆಂದೋಲನ ಆಗಿದೆ? ಈಗ ಒಂದು ಉದಾಹರಣೆಯನ್ನು ನೋಡೋಣ. ಇಲ್ಲೊಂದು ಸಿಂಪಲ್ ಪೆಂಡುಲಮ್ ಇದೆ ಅಲ್ವಾ? ಈಗ ಈ ಸಿಂಪಲ್ ಪೆಂಡುಲಮ್ ತೂಗಿ ಬಿಟ್ಟಾಗ ಇದು ಇದರ ಮೂಲ ಸ್ಥಾನ. ಇದು ಸಿಂಪಲ್ ಪೆಂಡುಲಮ್ನ ಮೂಲ ಸ್ಥಾನ ಇದೆ. ಇದರ ಮೂಲ ಸ್ಥಾನದಿಂದ ಆ ಕಡೆ ಈ ಕಡೆ ಮತ್ತೆ ಮೂಲ ಸ್ಥಾನಕ್ಕೆ ಬಂತಲ್ಲ, ಇದನ್ನ ಒಂದು ಆಂದೋಲನ ಅಂತ ಕರಿತೀವಿ. ಅಥವಾ ನೀವು ಜೋಕಾಲಿ ಆಡ್ತಿದ್ದೀರಿ, ಜೋಕಾಲಿ ಮೇಲೆ ಕುತ್ಕೊಂಡಿದ್ದೀರಿ ಅಂತ ಇಟ್ಕೊಳ್ಳಿ. ಮುತ್ ಹೋಗ್ತೀರಿ, ಜೀಕೊಂಡು ಹಿಂದ್ ಬರ್ತೀರಿ, ಮತ್ತೆ ಮೂಲ ಸ್ಥಾನಕ್ಕೆ ಬರ್ತೀರಿ. ಇದು ಒಂದು ಆಂದೋಲನ. ಈ ತರ 1 ಸೆಕೆಂಡಿಗೆ ಎಷ್ಟು ಆಂದೋಲನ ಆಗಿದೆ ಅದನ್ನ ಆಂದೋಲನಗಳ ಆವೃತ್ತಿ ಎನ್ನುತ್ತಾರೆ. ಈಗ ಉದಾಹರಣೆಗೆ ನಾವೇನ್ ಅನ್ಕೊಳ್ಳೋಣ, ಈ ಸಿಂಪಲ್ ಪೆಂಡುಲಮ್ ಏನಿದೆ 1 ಸೆಕೆಂಡ್ಗೆ ಒಟ್ಟು ಎಷ್ಟು ಆಂದೋಲನಗಳನ್ನ ಮುಗಿಸಿದೆ ಅಂದ್ರೆ ಒಂದು 30 ಆಂದೋಲನಗಳನ್ನ ಅಂದ್ಕೊಳ್ಳೋಣ. ನಾವು ಒಂದು 30 ಆಂದೋಲನಗಳನ್ನ ಮುಗಿಸಿದೆ 1 ಸೆಕೆಂಡಿನಲ್ಲಿ. 1 ನಿಮಿಷ ಅಲ್ಲ, 1 ಸೆಕೆಂಡ್ ನಲ್ಲಿ. ಹಾಗಿದ್ರೆ ಇದರ ಆವೃತ್ತಿ ಎಷ್ಟಾಯ್ತು ಅಂದ್ರೆ 30 ಹರ್ಟ್ಸ್ ಅಂತ ಹೇಳ್ತೀವಿ. ಅದೇ ತರ ನೀವು ಜೋಕಾಲಿ ಆಡ್ತಿದ್ದೀರಿ ಅಂದ್ಕೊಳ್ಳಿ. ಏನ್ ಅನ್ಕೊಳ್ಳೋಣ ನಾವೀಗ, ನೀವು 1 ಸೆಕೆಂಡ್ ನಲ್ಲಿ 2 ಆಂದೋಲನಗಳನ್ನ ಮುಗಿಸಿದೀರಿ ಅಂತ ಇದ್ರೆ ನಿಮ್ಮ ಆವೃತ್ತಿಯನ್ನ ಆವೃತ್ತಿಯನ್ನ ಯಾವಾಗ್ಲೂ ಹರ್ಟ್ಸ್ ಅಲ್ಲಿ ಹೇಳ್ತಾರೆ. ನಿಮ್ಮ ಆವೃತ್ತಿ 2 ಹರ್ಟ್ಸ್ ಅಂತ, ನೀವು ಜೋಕಾಲಿಯನ್ನ ಆಡಿದ ಆವೃತ್ತಿ ಅದು 2 ಹರ್ಟ್ಸ್ ಅಂತ ಹೇಳ್ತೀವಿ. ಅಂದ್ರೆ 1 ಸೆಕೆಂಡ್ ನಲ್ಲಿ ನೀವು 2 ಆಂದೋಲನಗಳನ್ನ ಮುಗಿಸಿದೀರಿ ಅನ್ನೋದನ್ನ ಹೇಳಿರ್ತೀವಿ. ಹಾಗಿದ್ರೆ ಆವೃತ್ತಿ ಅಂದ್ರೆ 1 ಸೆಕೆಂಡಿಗೆ ಆಗುವ ಆಂದೋಲನಗಳ ಸಂಖ್ಯೆಯನ್ನು ಆಂದೋಲನಗಳ ಆವೃತ್ತಿ ಎನ್ನುತ್ತಾರೆ. 1 ಸೆಕೆಂಡಿಗೆ ಎಷ್ಟು ಆಂದೋಲನ ಆಗಿದೆ ಅದನ್ನ ಆಂದೋಲನಗಳ ಆವೃತ್ತಿ ಎನ್ನುತ್ತಾರೆ. ಇದನ್ನ ಸುಮ್ನೆ ಹಿಂಗೊಂದು ಎಕ್ಸಾಂಪಲ್ ಅನ್ನ ಅನಾಲಜಿಯನ್ನ ತಗೊಂಡಿದ್ರೆ, ನಾನು ನಿಮ್ಗೆ 1 ಸೆಕೆಂಡ್ ನ ಅವಕಾಶವನ್ನ ಕೊಟ್ಟಿದ್ದೀನಿ. ನೀವು ಎಷ್ಟು ಬ್ರೆಡ್ ಅನ್ನ ತಿಂತೀರಿ, ಸರಿನಾ? ಈಗ 1 ಸೆಕೆಂಡ್ಗೆ ಓಕೆ, ಇದು ನಾವು 1 ಸೆಕೆಂಡ್ಗೆ ಒಂದು ಆಗೋದಿಲ್ಲ ಬಿಡಿ ಸಾಮಾನ್ಯವಾಗಿ. ಆದ್ರೂ ನಾವೇನ್ ಅನ್ಕೊಳ್ಳೋಣ, ಹೇಗೂ ಇದು ಇಮ್ಯಾಜಿನೇಷನ್ ಅಲ್ಲ. ಏನ್ ಅನ್ಕೊಳ್ಳೋಣ, ನೀವು 3 ಬ್ರೆಡ್ ತಿಂದಿದ್ದೀರಿ ಅಂತ ಇಟ್ಕೊಂಡು 1 ಸೆಕೆಂಡ್ಗೆ. ಹಾಗಿದ್ರೆ ನಿಮ್ದು ನಾವೇನ್ ಅಂತೀವಿ, 1 ಸೆಕೆಂಡ್ಗೆ 3 ಬ್ರೆಡ್ ತಿಂದಿದ್ದೀರಿ ಅಲ್ವಾ? ಅದೇ ತರ 1 ಸೆಕೆಂಡ್ಗೆ ಎಷ್ಟು ಆಂದೋಲನ ನಡೆದಿದೆ ಅದನ್ನ ಆವೃತ್ತಿ ಅಂತ ಕರೆದಿರ್ತಾರೆ. ಥ್ಯಾಂಕ್ ಯು.